ನಮಸ್ತೆ, ನಾನು ಆದಿ ಸ್ವರೂಪ. ಮಹಿತಾ ಸುರೇಶ. ಸ್ವರೂಪ ರಿಸರ್ಚ್ ಸೆಂಟರ್ ಸತತವಾಗಿ 20 ವರ್ಷಗಳಿಂದ ಕ್ಯಾಂಪ್ಗಳನ್ನು ಕಂಡಕ್ಟ್ ಮಾಡ್ತಾ ಉಂಟು. ಈ ವರ್ಷ 2025 ಸ್ಪೆಷಲ್ ಆಗಿ 3 ವಿಭಾಗಗಳನ್ನು ಮಾಡ್ಕೊಂಡಿದ್ದೇವೆ. ಮೊದಲನೇದು ಮೆಮರಿ ಡೆವಲಪ್ಮೆಂಟ್, ಎರಡನೇದು ಬ್ರೈನ್ ಸ್ಕಿಲ್ ಡೆವಲಪ್ಮೆಂಟ್, ಮೂರನೇದು ಆಟಿಟ್ಯೂಡ್ ಡೆವಲಪ್ಮೆಂಟ್. ಫಸ್ಟ್ ಪಾರ್ಟ್ ಅಲ್ಲಿ ಬೇಸಿಕ್ ಮೆಮರಿ, ಮೆಮರಿ ಟ್ರೀಟ್ಮೆಂಟ್, ಮೆಮರಿ ಟೆಕ್ನಿಕ್, ಮೆಮರಿ ಟ್ಯಾಲೆಂಟ್. ಅದೊಟ್ಟಿಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಪಟ್ ಅಂತ ಓದಿ ಮುಗಿಸ್ಲಿಕ್ಕೆ ಅಂತ ನಾವು ನಿಮ್ಗೆ 10 ಮೆಮರಿ ಟೆಕ್ನಿಕ್ ನ ಕೊಡ್ತೇವೆ. ಅದೆಲ್ಲ ಸರಿ, ಸಾಂಗ್, ಡಾನ್ಸ್ ಮತ್ತೆ ಡ್ರಾಯಿಂಗ್ ಪ್ರತಿಯೊಂದು ಕ್ಯಾಂಪ್ ಅಲ್ಲಿ ಇದ್ದೇ ಇರೋದೆ. ಅದು ನಿಮ್ದೇನ್ ವಿಶೇಷ? ಗುಣಗಳು ಮಕ್ಕಳಿಗೆ ಹೇಗೆ ಕೊಡುದು ಅನ್ನೋ ಪ್ರಶ್ನೆಗೆ ಇಲ್ಲೇ ಉತ್ತರ ಸಿಗ್ತದೆ ಅಂತ. ಲಾಸ್ಟ್ನೇದು ಆಟಿಟ್ಯೂಡ್ ಡೆವಲಪ್ಮೆಂಟ್. ಅದರಲ್ಲಿ ಸ್ವರೂಪದ ಸ್ಟೂಡೆಂಟ್ಸ್ ಸ್ವರೂಪ ಇಷ್ಟು ವರ್ಷಗಳಿಂದ ಗುಣಗಳನ್ನ ಮಕ್ಕಳಿಗೆ ಹೇಗೆ ಟ್ರಾನ್ಸ್ಫರ್ ಮಾಡುದು, ಒಪ್ಪಿಕೊಳ್ಳುವ ಗುಣ ಆಗಿರ್ಬೋದು, ಪ್ರಶ್ನಿಸುವ ಗುಣ ಆಗಿರ್ಬೋದು, ಅದನ್ನೆಲ್ಲ ಹೇಗೆ ಮಕ್ಕಳಿಗೆ ತರುವುದು ಅನ್ನೋದನ್ನ ಸ್ಟಡಿ ಮಾಡ್ಕೊಂಡು ಬರ್ತಿದ್ದೇವೆ. ಅದನ್ನ ಈ ವರ್ಷ ಅಪ್ಲೈ ಮಾಡ್ತಾ ಇದ್ದೇವೆ. ಎರಡನೇ ವಿಭಾಗದಲ್ಲಿ ಆಕ್ಟಿವಿಟೀಸ್. ಇದರಲ್ಲಿ ಯಾವ್ದೆಲ್ಲ ಆಕ್ಟಿವಿಟೀಸ್ ಬರ್ತವೆ ಅಂತ ಹೇಳ್ತಾ ಹೋಗ್ತೇವೆ. ನಮಸ್ತೆ, ನಾನ್ ಕಾವ್ಯ. ಇಲ್ಲಿ ಮಾಡುವಂತ ಆಕ್ಟಿವಿಟೀಸ್ಗಳು ರೂಬಿಕ್ ಕ್ಯೂಬ್, ಜಗ್ಲಿಂಗ್, ಸ್ವರೂಪ ಕ್ರಿಯೇಟಿವ್ ಆರ್ಟ್, ಫೈನ್ ಆರ್ಟ್, ಮಲ್ಟಿ ಟಾಸ್ಕ್, ಬೋತ್ ಹ್ಯಾಂಡ್ ರೈಟಿಂಗ್, ಒರಿಗಾಮಿ, ಮಾಸ್ಕ್, ಇಂಪ್ರೂವಿಂಗ್ ಸ್ಪೆಲ್ಲಿಂಗ್ ಅಂಡ್ ಹ್ಯಾಂಡ್ ರೈಟಿಂಗ್. ಇದೆಲ್ಲದರ ಜೊತೆ 10 ಭಾಷೆಯನ್ನು ಪರಿಚಯಿಸ್ತಿದ್ದೇವೆ. ಇದೆಲ್ಲವೂ ಕೇವಲ ಆಕ್ಟಿವಿಟೀಸ್ ಅಲ್ಲ. ಈಗ ಉದಾಹರಣೆಗೆ ಹೇಳುದಾದ್ರೆ ರೂಬಿಕ್ ಕ್ಯೂಬ್ ಮತ್ತು ಜಗ್ಲಿಂಗ್ ಇಂದ ಕಾನ್ಸಂಟ್ರೇಷನ್ ಹೆಚ್ಚಾಗ್ತದೆ ಮತ್ತು ಕೈ ಚಾಲಕ ಇಂಪ್ರೂವ್ ಆಗ್ತದೆ. ಮತ್ತೆ ಸ್ವರೂಪ ಕ್ರಿಯೇಟಿವ್ ಆರ್ಟ್ ಇಂದ ನನಗೆ ವೈಯಕ್ತಿಕವಾಗಿ ಸಾಹಿತ್ಯ ಅಭಿವೃದ್ಧಿ ಮಾಡುವಲ್ಲಿ ಅದ್ ನಂಗೆ ಹೆಲ್ಪ್ ಆಗಿದೆ ಮತ್ತು ಇದರಲ್ಲಿ ಡಿಟೇಲ್ಡ್ ಆಗಿ ವರ್ಕ್ ಮಾಡುವ ಕಾರಣ ನನ್ನಲ್ಲಿ ತಾಳ್ಮೆ ಹೆಚ್ಚಾಗಿದೆ ಮತ್ತು ನನ್ನ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಿದೆ. ಮತ್ತೆ ಫೈನ್ ಆರ್ಟ್, ಇದ್ದ ವಸ್ತುವನ್ನು ಇದ್ದ ಹಾಗೆ ಮಾಡ್ಬೇಕು ಅಂತ ಆಸೆ ಇದ್ದವರು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಒರಿಗಾಮಿ ಮತ್ತು ಮಾಸ್ಕ್, ಇದು ಕೇವಲ ಕ್ರಾಫ್ಟ್ ಅಲ್ಲ, ಇದರಲ್ಲಿ ನಾವು ಎಷ್ಟು ಡಿಪೆಂಡ್ ಆಗ್ತೇವೆ ಇನ್ನೊಬ್ಬರ ಮೇಲೆ ಮತ್ತು ನಮ್ಮ ಅಬ್ಸರ್ವೇಷನ್ ಲೆವೆಲ್ ಇದರಲ್ಲಿ ನಮಗೆ ಗೊತ್ತಾಗ್ತದೆ. ಮತ್ತೆ ಹೇಗೆ ಇಂಪ್ರೂವ್ ಮಾಡಬಹುದು ಅಂತ ಸರ್ ಹೇಳಿ ಇಲ್ಲಿಂದ ತಿಳ್ಕೊಳ್ಬಹುದು. ಮಲ್ಟಿ ಟಾಸ್ಕ್, ಇಲ್ಲಿ ಬಂದಾಗ ಮೊದಲು 2 ಕೆಲಸದಿಂದ ಆರಂಭಿಸಿ ಕೊನೆ ದಿನ 16 ಕೆಲಸ ಒಟ್ಟಿಗೆ ಮಾಡುವುದನ್ನು ಸಹ ಕಾಣ್ಬಹುದು. ಇದು ನಮಗೆ ತುಂಬಾ ಸ್ಟಡಿಯಲ್ಲಿ ಹೆಲ್ಪ್ ಆಗ್ತದೆ. 2 ಕೈಯಲ್ಲಿ ಬರೆಯುವುದರಿಂದ ನಮ್ಮ 2 ಬದಿಯ ಬ್ರೈನ್ ಆಕ್ಟಿವೇಟ್ ಆಗ್ತದೆ ಮತ್ತೆ ಚುರುಕಾಗ್ತದೆ. ಇಂಪ್ರೂವಿಂಗ್ ಹ್ಯಾಂಡ್ ರೈಟಿಂಗ್ ಅಂಡ್ ಸ್ಪೆಲ್ಲಿಂಗ್. ಎಷ್ಟೋ ಮಕ್ಕಳಿಗೆ ಅಕ್ಷರ ಕಾಣ್ತಿರುವುದಿಲ್ಲ. ಅಕ್ಷರ ಕಾಣಿಸುವಂತ ಕೆಲಸದ ಜೊತೆಗೆ ಅಕ್ಷರ ಚಂದ ಆಗುವುದು ಕೂಡ ಇಲ್ಲಿ ನಿಮಗೆ ಕಾಣಬಹುದು. ಕೊನೆಯದಾಗಿ 10 ಭಾಷೆ. ಕಲಿಯುವುದಕ್ಕೆ ಮೆಟೀರಿಯಲ್ಸ್ ಇಲ್ಲೇ ಕೊಡ್ತೇವೆ. ಇದೆಲ್ಲ ಆಕ್ಟಿವಿಟೀಸ್ ಒಂದು ಅದ್ಭುತ ಪ್ರಾಸೆಸ್ ಅಂತ ಹೇಳ್ಬೋದು. ನಮಸ್ತೆ, ನಾನು ಅನ್ವೇಷ್ ಅಂಬೇಕಲ್ಲು. ಸ್ವರೂಪ ನನಗೆ ತುಂಬಾ ಸರ್ಪ್ರೈಸ್ ಗಳನ್ನು ಕೊಟ್ಟಿದೆ. ಮೊದಲದಾಗಿ ನನ್ನ ಅಕ್ಷರ, ಇಷ್ಟು ತನಕ ನನಗೆ ಅದನ್ನು ಸರಿ ಮಾಡ್ಲಿಕ್ಕೆ ಆಗಿ ಇರ್ಲಿಲ್ಲ. ಅದೇನು ಗೊತ್ತಿಲ್ಲ, ಇಲ್ಲಿ ಬಂದ ಮೇಲೆ ಅದಷ್ಟಕ್ಕೆ ಅದು ಸರಿ ಆಯ್ತು. ಇಂತಹ ಹಲವಾರು ಸರ್ಪ್ರೈಸ್ ಗಳಿವೆ. ಮೊದಲದಾಗಿ ನನ್ನ ಓದು ಬರಹದಲ್ಲಿ ನನ್ನ ಆಸಕ್ತಿ ಹೆಚ್ಚಾಯಿತು, ಚಿಂತನೆಗಳು ವಿಶೇಷವಾಗಿ ಆಯಿತು, ಮತ್ತೆ ವರ್ತನೆ ಭಾವನೆಗಳಲ್ಲಿ ತಿದ್ದುಪಡಿ ಆಯಿತು, ನನ್ನ ಪ್ರಜ್ಞೆ ಜಾಗೃತಿಗೊಂಡಿತು. ಇದು ಭಾವನೆಗಳಲ್ಲಿ ಅಷ್ಟೇ, ಸಾಮರ್ಥ್ಯಗಳಲ್ಲಿ ಇನ್ನಷ್ಟು ಬದಲಾವಣೆಗಳಾಗಿದೆ. Namaste, I am Janan. After joining to Swarupa, there are lot of changes in me. Like in writing, handwriting and speaking skills. Just in 6 months, I could learn these things. I bet you could do more than this. Swarupa will be a turning point in your life. ಈ ಸಲದ ಕ್ಯಾಂಪ್ ನಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ, ಆಕ್ಟಿವಿಟೀಸ್ ಗಳು ಯಾವುದು, ಇದರಿಂದ ಬದಲಾದ ಜನರು ಸಿಕ್ಕಾಪಟ್ಟೆ ಇದ್ದಾರೆ. ಇದು ಗೊತ್ತಾದ ವಿಷಯ. ಆದ್ರೆ ಇದಕ್ಕೆ ಯಾರು ಬರ್ಬೇಕು ಅಂತ ನಾವು ಹೇಳೇ ಇಲ್ವಲ್ಲ. ಹೌದಲ್ಲ, ಈ ಕ್ಯಾಂಪಿಗೆ 4th ಕ್ಲಾಸಿನ ಮೇಲೆ ಅವ್ರು ಯಾರು ಸಹ ಅಟೆಂಡ್ ಆಗ್ಬೋದು. ಪೇರೆಂಟ್ಸ್, ಟೀಚರ್ಸ್, ಸ್ಟೂಡೆಂಟ್ಸ್ ಎಲ್ಲರೂ ಬರ್ಬೋದು. ದೊಡ್ಡವರಿಗೆ ನಾವ್ ಯಾಕೆ ಬರ್ಬೇಕು ಅನ್ನೋ ಪ್ರಶ್ನೆ ಏನಾದ್ರೂ ಇದ್ರೆ ಸ್ವರೂಪದಲ್ಲಿ ಯಾಕೆ ಅನ್ನೋ ಪ್ರಶ್ನೆ ಇಲ್ಲ, ಯಾಕಾಗಲ್ಲ, ಇದೊಂದೇ ಇರೋದು. ಸೊ ಈ ಕಲಿಕಾ ಹಬ್ಬಕ್ಕೆ ನೀವು ಬನ್ನಿ, ಎಲ್ಲರನ್ನು ಕರೆತನ್ನಿ. ಧನ್ಯವಾದಗಳು.